ಮೊದಲೆಲ್ಲ ಡ್ಯಾನ್ಸ್ ಮಾಡಿಲ್ವಾ ನೀನು? ಇಲ್ಲ, ಇವಾಗಲೇ ಬಂದಿರೋದು ಇವ್ರ ಜೊತೆ. ಎಂತ ಡ್ಯಾನ್ಸ್ ಅಮ್ಮ? ಗೊತ್ತಿಲ್ಲ, ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು. ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೆ. ನಾನು ಡ್ಯಾನ್ಸ್ ಮಾಡ್ತಿದ್ದೆ, ನಂಗೆ ಗೊತ್ತಿಲ್ಲ. ದುಡ್ಡೆಲ್ಲ ಹೊಡಿತಾ ಇದ್ರು. ಆಮೇಲೆ ಲಾಸ್ಟಿಗೆ ಬಂದಾದ್ಮೇಲೆ ಇವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ನಿಂತಿದ್ದೆ. ಇವು ಬಂದು ಪೊಲೀಸರೆಲ್ಲ ಅರೆಸ್ಟ್ ಮಾಡೋದು. ಅವಾಗಲೇ ಗೊತ್ತಾಗಿದೆ ಇದೇನು ದೊಡ್ಡ ಪ್ರಾಬ್ಲಮ್ ಅಂತ. ನಂಗೆ ಗೊತ್ತಿಲ್ಲ ಇದು ಪ್ರಾಬ್ಲಮ್ ಆಗುತ್ತೆ ಅಂತ. ಸರಿಯಮ್ಮ, ಇವಾಗ ನೀನು ಸಿಗಾಕೋಬಿಟ್ಟಿದ್ಯಾ. ಬೇರೆ ಹುಡುಗಿರಿಗೆ ಏನು ಹೇಳ್ತೀಯಾ ನೀನು? ಬೇರೆ ಹುಡುಗಿರು ಹುಷಾರಾಗಿರ್ಬೇಕಲ್ವಾ? ಅವ್ರ ಬುದ್ಧಿ ಅವ್ರಿಗೆ ಗೊತ್ತು ಸರ್. ನಾನು ಹೇಳ್ತೀರ ನನಗೆ ಇದು ಕೇಳ್ತಾ ಇದ್ದೀನಿ ಅಷ್ಟೇ. ನಂಗೆ ಗೊತ್ತಿಲ್ಲ ಸರ್ ಇದೆಲ್ಲ ಹೆಂಗೆ ಏನು ಅಂತ. ಮತ್ತೆ ಇಷ್ಟೊಂದು ಸಮರ್ಥನೆ ಮಾಡ್ಕೊಳ್ತಾ ಇದೆಯಲ್ಲಮ್ಮ. ನೆನ್ನೆ ಬಂದೋಳು ನಾನು ಡ್ಯಾನ್ಸ್ ಆಡೋಕ್ಕೆ, ನೀನು ಇಷ್ಟೆಲ್ಲ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆಯಾ? ಮತ್ತೆ ನಾನು ಏನು ಮಾಡಲಿ? ನೀವೆಲ್ಲ ಈ ಥರ ಹೇಳಿದ್ರೆ ಅಲ್ಲ ಸರಿ, ಇವಾಗ ನೀನೇನು ಹೇಳ್ತಾ ಇದೆಯಾ? ನನಗೆ ಗೊತ್ತಿಲ್ಲ, ನಾನು ನೆನ್ನೆ ತಾನೇ ಬಂದೆ ಅಂತ ಹೇಳ್ತಾ ಇದೆಯಾ. ಬಟ್ ಅವ್ರ ಪರವಾಗಿ ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ ನೀನು. ಪಾಪ ಅವರು ನನಗೆ ಒಂದು ಹೆಣ್ಣು ಅಲ್ವಾ ಸರ್? ಅವ್ರಿಗೆ ಕನ್ನಡ ಮಾತಾಡಕ್ಕೆ ಬರಲ್ಲ. क्यों उमराव जान? हाय शर्माऊं, हाय शर्माऊं, हाय शर्माऊं, किस किस को बताऊं ऐसे कैसे. ಲೈವ್ ಬ್ಯಾಂಡ್ ನಲ್ಲಿ ಕುಣಿಯೋದನ್ನೇ ಒಂದು ಉದ್ಯೋಗ ಅಂತ ಭಾವಿಸಿ ನಮ್ಮನೆ ಹೆಣ್ಮಕ್ಕಳು ಬ್ಯಾಂಡ್ಗೆ ಹೋದ್ರೆ ನಮಗೇನ್ ಅನ್ಸುತ್ತೆ? ಊರ ಹೆಸರು ಹೇಳ್ಬಿಡ್ತೀನಿ ಸರ್. ಆಮೇಲೆ ಎಲ್ಲ ನಾನು ಲವ್ ಮಾಡಿ ಮದುವೆ ಆದೆ. ಅವನು ನಂಗೆ ಮೋಸ ಮಾಡ್ದ. ಹೋಗ್ಬಿಟ್ಟು ಅವನು ಮೋಸ ಮಾಡಿಬಿಟ್ಟು 2 ಮಕ್ಳು ಬಿಟ್ಬಿಟ್ಟು ಬೇರೆ ಮದುವೆ ಆದ. ನಾನು 2 ಮಕ್ಳು ಕರ್ಕೊಂಡು ಅವ್ನ ಜೊತೆಲೇ ಇರೋಣ ಅಂತ ಹೋದೆ. ಮತ್ತೆ ಅಲ್ಲಿಂದ ಕತ್ತಿರಿದು ಆಚೆ ತಳ್ಳಿದ್ರು. ಅದೆಲ್ಲ ಸಹಿಸ್ಕೊಂಡು ಹೊರಗಡೆ ಬಂದೆ. ನಮ್ಮ ತಂದೆ ತಾಯಿ ಹತ್ರ ಬಂದರು, ಅವರು ಸೇರಿಸಲಿಲ್ಲ. ಅವರು ಕೂಡ ನನಗೆ ಈ ಥರ ಮಾಡ್ಕೊಂಡು ಬಂದಿದೆಯಲ್ಲ ಅಂದ್ಬಿಟ್ಟು ಅವರು ಕೂಡ ಆಚೆ ತಳ್ಳಿದ್ರು. 2 ಮಕ್ಳು ತೊಗೊಂಡೋಗಿ ಅನಾಥಾಶ್ರಮಕ್ಕೆ ಹಾಕ್ಬಿಟ್ಟು ಇಲ್ಲಿ ಬಂದಿದ್ದೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಬಂದು ಬೇಡ, ಅಲ್ಲೆಲ್ಲ ಮಕ್ಳು ಬಿಡಬೇಡ, ಬಂದು ಕರ್ಕೊಂಡು ಬಾ ಅಂತ ಹೇಳಿದ್ರು. ಆಮೇಲೆ ನಂಗೆ ಕರ್ಕೊಂಡ್ಬಂದೆ. ಅವ್ರ ಹತ್ರ ಬಿಟ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ನಾನು ಮನೆ ಕೆಲಸಕ್ಕೆಲ್ಲ ಹೋದೆ ಸರ್. ಅಲ್ಲಿ ಕೂಡ ಯಾರು ಒಳ್ಳೆ ರೀತಿ ನೋಡಲಿಲ್ಲ. ಆಮೇಲೆ ಗಾರ್ಮೆಂಟ್ಸ್ಗೆಲ್ಲ ಹೋದೆ, ಅವರು ನೋಡಲಿಲ್ಲ. ಆಮೇಲೆ ಬಟ್ಟೆ ಅಂಗಡಿಗೆ ಹೋದೆ, ಅಲ್ಲೂ ಕೂಡ ನೀವು ಕೆಟ್ಟದಾಗೆ ನೋಡ್ತಾರೆ, ಯಾರು ಒಳ್ಳೆ ರೀತಿ ನೋಡಲಿಲ್ಲ. ಅಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೆಂಗೋ ಕೆಲಸ ಮಾಡ್ಕೊಂಡಿದ್ದೀನಿ ಸರ್. ಏನು ಕೆಲಸ ಮಾಡ್ತಾ ಇದ್ದೆ? ಬಟ್ಟೆ ಅಂಗಡಿಗೆ ಹೋಗ್ತಿದ್ದೀನಿ ಈಗಲೂ. ಅಲ್ಲಮ್ಮ ಮಗಳೇ, ಕಷ್ಟಗಳು ಏನೇ ಇರ್ಬೋದು, ಕಷ್ಟ ಅಂತ ಬ್ಯಾಂಡ್ಗೆ ಹೋಗೋದಾ? ದುಡಿಯೋಕೆ ಅಂತ 108 ಕೆಲಸ ಇದೆ. ಅದನ್ನೆಲ್ಲ ಬಿಟ್ಟು ನೀನು ಈಗೆಲ್ಲ ಅಸಹ್ಯಕರವಾದ ಕೆಲಸಗಳಿಗೆ ಹೋದ್ರೆ ಕನ್ನಡ ನಾಡು ಸಹಿಸ್ಕೊಳ್ಳುತ್ತಾ? ಸರ್ ಅರ್ಥ ಮಾಡ್ಕೊಳ್ಳಿ. ನಾವು ಗೊತ್ತಿಲ್ಲ ಏನಿಲ್ಲ. ನನಗೆ ಬಂದು ಈ ಥರ ಹೇಳಿದ್ರೆ ನಾನು ಏನು ಮಾಡಲಿ ಸರ್? ಒಂದು ದಿವಸ ಬಂದು ಈ ಥರ ಮಾಡಿದ್ರೆ ತಂದೆ ತಾಯಿ ಎಲ್ಲ ಕೂತ್ಕೊಂಡು ನೋಡ್ತಾರೆ. ಅವಾಗ ನನ್ನ ತಂದೆ ತಾಯಿ ಏನು ತಿಳ್ಕೊಳ್ಳೋದು? ನೀವೇ ಅರ್ಥ ಮಾಡ್ಕೊಳ್ಳಿ. ನಾನೇನು ಹೋಗಿ ಪಾಪ ನನ್ನ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ನನ್ನ ಸುಖಕ್ಕೋಸ್ಕರ ಬಂದಿದ್ದ. ಎಲ್ಲರಿಗೂ ಅವ್ರಿಗೂ ಚೆನ್ನಾಗಿರ್ಬೇಕು ನನ್ನ ತಂದೆ ತಾಯಿ. ನನ್ನ ಮಕ್ಕಳು ನೋಡ್ಕೊತಿದಾರಲ್ಲ ಅಂತ ನನ್ನ ತಂಗಿಗೆ ಮದುವೆ ಮಾಡಬೇಕು, ನನ್ನ ತಮ್ಮನ ಓದಿಸ್ಬೇಕು, ಎಲ್ಲರ ಕಷ್ಟಕ್ಕೋಸ್ಕರ ಬಂದು ಈ ಥರ ತಗ್ಲಾಕಿದ್ರೆ ನಾನು ಯಾರಿಗೆ ಸರ್ ಹೇಳಿ? ಗಂಡ ಇದನ್ನ ಹೇಳಕ್ಕೆ ಇಲ್ಲಲ್ಲ. ಯಾರಿಗೆ ಹೇಳಿ? ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು ಇಲ್ದಿದ್ದಾಗ ಯಾರು? ನೀನು ಇವತ್ತು ಇಷ್ಟೆಲ್ಲ ಮಾತಾಡ್ತೀಯಾ, ನಾಳೆ ಇನ್ನೊಂದು ಕಡೆ ರೈಡ್ ಆದ ನೀನೇ ಸಿಗಾಕೊಳ್ತೀಯ. ನಾನು ಹೋಗಲ್ಲ ಸರ್. ನಾನು ಬಂದಿರೋದೇ ನಿನ್ನೆ ಸರ್. ಇವಳು ಕರೆದು ಅಂತ ನಾನು ಬಂದಿದ್ದೆ ಅಷ್ಟೇ. ನಂಗೆ ಗೊತ್ತಿಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ, ಈ ಥರ ಡ್ಯಾನ್ಸ್ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಕೇಳಿ ನೋಡಿ, ಅವ್ರನ್ನೆಲ್ಲ ಕೇಳಿ ನೋಡಿ. ನಾನು ನಿನ್ನೆನೇ ಬಂದಿರೋದು. ನಂಗೇನು ಗೊತ್ತಿಲ್ಲ. ನಾನು ಡ್ಯಾನ್ಸ್ ಕೂಡ ಮಾಡ್ತಾ ಇರಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು? ಗೊತ್ತಿಲ್ಲ. ಅಲ್ಲಿ ಕಲೆಕ್ಷನ್ ಹೊಡಿತಾರೆ, ಕಲೆಕ್ಷನ್ ಹೊಡೆದ್ರೆ 50-50 ಅಂತ ಹೇಳಿದ್ರು. ನಾನು ಡ್ಯಾನ್ಸ್ ಮಾಡಿ ಕಲೆಕ್ಷನ್ ಮಾಡಿದ್ರೆ 50-50 ಅಂತ ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋದೆ. ಮನೇಲಿ ಸುಮ್ಮನೆ ಕೂತಿರ್ಬೇಕಲ್ಲ ಅಂದ್ಬಿಟ್ಟು ಸುಮ್ಮನೆ ಹೋದೆ. ನಾವು ಒಳ್ಳೆ ರೀತಿ ಇದ್ದರೆ ನಾವು ಯಾರು ಏನು ಮಾಡಲ್ಲ, ನಾವು ಸರಿಯಾಗಿರ್ಬೇಕು ಅಂತ ಹೇಳಿದ್ರು. ಆಯಿತು, ನಾವು ಕರೆಕ್ಟಾಗಿದ್ದರೆ ಏನಾಗುತ್ತೆ ಅಂತ ನಾನು ಹೋಗಿದ್ದು. फोटो निकाल रहे, क्यों निकाल रहे हो? पूछो पूछो। वो उसको नहीं पूछना मुझे, मैं अपनी तरफ से जो बोलना है वही बोलूंगी। तुमको बहुत मजा मिल रहा है ये सब करने के लिए। तुम्हारा टीवी का चैनल चलेगा, बस इतना ही है ना, और तो कुछ नहीं ना। हम लोग किसी की बुराई करते हैं क्या? क्या बात है? तुम्हारे जैसे लोग भी आते हैं बैंड में, उन लोग को क्यों नहीं बोलते हो? हम लोगों को क्यों बोलते हो? उन लोगों को बोलने का ना, वो लोग कुछ नहीं
ಅದಕ್ಕೆ ನಾನು ಹೇಳೋದಿಷ್ಟೇ, ಮನೆಯಲ್ಲಿ ಗಂಡು ಪ್ರಾಣಿಯ ಪ್ರಾಮಾಣಿಕತೆಯನ್ನ ಕಡಿಮೆ ಮಾಡುವಂತ, ಸಮಾಜದ ಆರೋಗ್ಯವನ್ನು ಹದಗೆಡಿಸುವಂತ, ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೆಟ್ಟ ಹಾದಿಗೆ ನೂಕುವಂತ ಈ ಲೈವ್ ಬ್ಯಾಂಡ್ಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಕಲು ನಿಮ್ಮ ಸಹಕಾರ ಬೇಕಾಗಿದೆ. ನಿಮ್ಮ ಊರಿನಲ್ಲಿ ಇಂಥ ದರಿದ್ರ ದಂಧೆ ನಡೀತಿದೆ ಅಂತ ನಿಮಗೆ ಗೊತ್ತಾಗುತ್ತಿದ್ದ ಹಾಗೆ ಕ್ರೈಮ್ FIR ಗೊಂದು ಫೋನ್ ಮಾಡಿ. ಕರ್ನಾಟಕದ ಮನೆ ಹೆಣ್ಣು ಮಕ್ಕಳನ್ನ ಗೌರವ ಭಾವದಿಂದ ನೋಡುವ ಪೊಲೀಸರಿಗೆ ನಾವು ಸಹಾಯ ಹಸ್ತ ನೀಡೋಣ. ನಮ್ಮ ಮನೆ ಹೆಣ್ಣು ಮಕ್ಕಳನ್ನ ಸೇಫ್ ಮಾಡೋಣ. ಲೈವ್ ಬ್ಯಾಂಡ್ ಸಂಸ್ಕೃತಿಗೆ ಧಿಕ್ಕಾರವಿರಲಿ. West Food, Visit 1, Sheshadipura Main Road, near Swastik Circle. ಬಂಧು ಬಳಗ ನಿಮ್ಮ ರೂಪದಲ್ಲಿ ಇದೆ. ನಾನು ಅತ್ಯಂತ ಶ್ರೀಮಂತನಾದ ವ್ಯಕ್ತಿ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನೀವೇ ನಮಗೆ ಆಸ್ತಿ. ಇಂಥ ಆಸ್ತಿ ಬಹಳಷ್ಟು ಕಡಿಮೆ ಜನಕ್ಕಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನೀವೆಲ್ಲ ಇರುವಾಗ ನಿಮ್ಮ ಪ್ರೀತಿ ವಿಶ್ವಾಸಗಳೇ ನನಗೆ ದೊಡ್ಡ ಆಸ್ತಿ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಅದರಿಂದ ನಮಗೆ ಬಹಳವಾದ ತೃಪ್ತಿ, ಗೌರವ, ಅಂತಸ್ತು, ಮತ್ತು ನಮಗೆ ಒಬ್ಬ ಮನುಷ್ಯನಿಗೆ ಏನೇನು ಬೇಕೋ ಅದೆಲ್ಲ ಸಿಕ್ಕಿದ ಒಂದು ಅತ್ಯಂತ ತುಂಬು ತೃಪ್ತಿಯನ್ನು ನಾವು ನಮ್ಮ ಮಕ್ಕಳು, ನಮ್ಮ ಪತ್ನಿ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ನಾವು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ನಮ್ಮ ಮನೆ, ನಮ್ಮದೇನಿದೆ ಅದು ನಿಮ್ಮದು, ನಿಮ್ಮದೇನಿದೆ ಅದು ನಮ್ಮದು. ಈ ಥರ ನಾವು ಬದುಕ್ತಾ ಇದ್ದೀವಿ. ನೀವು ನಮ್ಮ ಹತ್ರ ಏನಿದೆ ಅದನ್ನ ಕುಡಿಬೋದು, ಅದನ್ನ ತಿನ್ಬೋದು. ಹಾಗೆ ನಿಮ್ಮ ಹತ್ರ ಇರೋದನ್ನು ನನಗೆ ಕೊಟ್ಟಿದ್ದೀರಾ. ಈ ಮುನಿಕೃಷ್ಣ ತಗೊಂಡೋಗಿ ದೇವರಿಗೆ ನೈವೇದ್ಯ ಕೊಟ್ಟಂಗೆ ಕೊಡ್ತಾರೆ. ನನಗೆ ಇದು ನನ್ನ ಪುಣ್ಯ ಅಂತ ನನಗನ್ಸುತ್ತೆ. ಯಾರಿಗೂ ಇಲ್ಲದ ಒಂದು ಪ್ರೀತಿ, ವಿಶ್ವಾಸವನ್ನು, ಗೌರವವನ್ನು ನನ್ನ ಜನ ಎಲ್ಲ ಕಡೆ, ಎಲ್ಲ ವರ್ಗದ ಜನ, ಎಲ್ಲ ಜಾತಿಯ ಜನ ನನಗೆ ತೋರಿಸ್ತಿದ್ದಾರೆ. ನನಗನ್ಸುತ್ತೆ ರಾಜ್ಕುಮಾರ್ ಅವರು ಹೇಳ್ತಾ ಇದ್ದದ್ದು, ಈ ಅಭಿಮಾನಿಗಳನ್ನ ದೇವರು ಅಂತ ಕರೀತಾ ಇದ್ರಲ್ಲ, ಅದು ಅವರ ಹೃದಯಾಂತರಾಳದಿಂದ ಬರ್ತಿದ್ದ ಮಾತು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ದೇವರಿಗೆ ಇವರು ಇದ್ದಾರೋ ನಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಏನನ್ಸುತ್ತೆ ಅಂದರೆ, ದೇವರು ಮಾಡಲಾಗದ ಒಂದು ಶಕ್ತಿಯನ್ನು ನೀವು ನಮಗೆ ಕೊಟ್ಬಿಡ್ತೀರ. ಆ ದೇವರು ಕೊಡಲಾಗದೇ ಇದ್ದಂಥ ಪ್ರೀತಿಯನ್ನು, ಗೌರವವನ್ನು ನೀವು ನಮಗೆ ಕೊಟ್ಟಾಗ ನಾವು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಧೈರ್ಯ ನಮಗೆ ಬರ್ತಾ ಇದೆ. ಇಲ್ಲಾಂದರೆ ನಾವು ಒಬ್ಬ ಸಾಮಾನ್ಯ ಜನರೇ, ಎಲ್ಲರಿಗಿರೋ ಒಂದು ಕಾಮನೆಗಳು, ಎಲ್ಲರಿಗಿರೋ ಒಂದು ನಿಶಕ್ತಿ, ಅದು ನನಗೆ ಸಹ ಇದೆ. ಸಾಮಾನ್ಯ ಜನರಿಗಿರೋ ಅಷ್ಟು ಆಸೆ, ಆಕಾಂಕ್ಷೆ ಎಲ್ಲವೂ ಇದೆ. ಆದರೆ ನಿಮ್ಮನ್ನೆಲ್ಲ ನೋಡಿದಾಗ ನಾನು ಗಂಭೀರವಾಗಬೇಕು, ನಾನು ಇನ್ನೂ ಉತ್ತಮಗೊಳ್ಬೇಕು, ನಾನು ಇನ್ನೂ ಹೆಚ್ಚು ಜನರನ್ನ ಪ್ರೀತಿಸಬೇಕು, ಎಲ್ಲೋ ಎಡುತ್ತಾ ಇದ್ದೀನಿ ಅನ್ನೋದನ್ನ ಪ್ರತಿ ಸಮಯ ನನಗೆ ಜನರು ಭೇಟಿಯಾದಾಗಲೆಲ್ಲ ನನಗೆ ಅನ್ನಿಸ್ತಾ ಇದೆ. 1 ವರ್ಷದಿಂದ ನನ್ನ ಅಧಿಕಾರ ಅವಧಿಯಲ್ಲಿ ನೀವು ಎಷ್ಟು ಪ್ರೀತಿ ತೋರಿಸಿದಿರೋ ಅಷ್ಟು ಅದನ್ನು ನಾನು ಹಿಂದಕ್ಕೆ ಕೊಡೋಕ್ಕಾಗ್ತಾ ಇಲ್ಲ. ಅದು ಮಾತ್ರ ನನಗೆ
ನಾನು ಎಷ್ಟು ಪ್ರೀತಿ ಕೊಟ್ಟಿದ್ದೀನೋ ಅದರ 16ರಷ್ಟು 37ರಷ್ಟು 48ರಷ್ಟು ನಮಗೆ ಬರ್ತಾ ಇದೆ. ಹೀಗೆ ಅಷ್ಟೊಂದು ಸಂಖ್ಯೆಯಲ್ಲಿ ನೀವು ನಮಗೆ ಕೊಡ್ತಾ ಇದ್ದೀರ. ಹಾಗಾಗಿ ನಾವು ಎಷ್ಟು ಮಾಡಿದ್ರೂ ನಿಮಗೆ ಸಾಲಲ್ಲ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರುಣಿಯಾಗಿದ್ದೀವಿ. ಆಮೇಲೆ ನಮ್ಮ ಮಗಳ ಮದುವೆಯಲ್ಲಿ ತಾವೆಲ್ಲ ಮತ್ತು ಇನ್ನಿತರ ಸಹೋದರರೆಲ್ಲ ಬಂದಾಗ ನಮಗನ್ನಿಸ್ತು ಜನ್ಮ ಸಾರ್ಥಕ. ಆ ಸಾರ್ಥಕತೆ ಅನ್ನೋದು ಯಾವಾಗಂದರೆ ದೇವ್ರ ಕಾಲು ನಮಗೆ ಟಚ್ ಆದ್ರೂ ನಮಗೆ ಅನ್ನಿಸ್ಲಿಲ್ಲ ಯಾವತ್ತು. ನೀವೆಲ್ಲ ಬಂದು ಅವತ್ತು ಉಂಡು ತಿಂದು ಸಂತೋಷದಿಂದ ನಮ್ಮದು ಅಂತ ತಿರುಗಾಡ್ಕೊಂಡು ಹೋದ್ರೆ ನೋಡಿ, ನಮ್ಗೆ ಆವತ್ತೇ ಮೋಕ್ಷ, ದಿವ್ಯ ದರ್ಶನ, ದೇವ್ರ ದರ್ಶನ, ಸ್ವರ್ಗದ ಅನುಭವ ಎಲ್ಲ ಆಗೋಗ್ಬಿಟ್ಟಿದೆ. ಈಗಲೂ ಪ್ರತಿನಿತ್ಯ ಆ ಒಂದು ಅಲೆಯಲ್ಲಿ ತೇಲಿಸ್ತಾ ಇದ್ದೀರಾ. ನಾವು ಭೂಮಿ ಮೇಲೆ ನಡೆಯೋದೇ ಇಲ್ಲ. ನನ್ನ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಭೂಮಿ ಮೇಲೆ ನಡೆದಿಲ್ಲ, ಎಲ್ಲವೂ ಸುಖ ನೆಮ್ಮದಿ. ಇಷ್ಟು ಹೇಳಿ ನಿಮ್ಮ ಪ್ರೀತಿ ಹಿಂಗೆ ಇರಲಿ ಅಂತ ನಾನು ನಿಮ್ಮನ್ನ ಬೇಡ್ಕೊತೀನಿ. 55ನೇ ವಸಂತಗಳ ಯಾವುದೇ ಅಡ್ಡಿ ಆತಂಕ ಕಪ್ಪು ಚುಕ್ಕಿಗಳಿಲ್ಲದೆ ಅಪಾರ ಅಭಿಮಾನಿ ಜನಸ್ತೋಮವನ್ನು ಪಡೆದಿರುವ ದಕ್ಷ ಪೊಲೀಸ್ ಅಧಿಕಾರಿ ಸುಭಾಷ್ ಭರಣಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕ್ರೈಮ್ FIR ಕೋರುತ್ತಿದೆ.